ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟಿಫನ್ ಚಪಾತಿ ಮಾಡಿದ್ದೆ. ಪಾತ್ರೆ ನೋಡಿ ಇಷ್ಟೊಂಥರ ಇದೆ, ಪಾತ್ರೆ ತೊಳಿಬೇಕು. ನನ್ನ ಮಗ ಮಲಗಿದ್ದಾನೆ. ಮತ್ತು ನಮ್ಮಮ್ಮ ಸೊಪ್ಪು ಸೋಸ್ತಾ ಇದ್ದಾರೆ ಸಾಂಬಾರಿಗೆ. ಅವರು ಸಾಂಬಾರಿಗೆಲ್ಲ ಸೊಪ್ಪು ಸೋಸ್ತಾಯಿದ್ರು. ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಗ್ಯಾಸೆಲ್ಲ ಗಲೀಜಾಗ್ಬಿಟ್ಟಿತ್ತು ಅಂತ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಯಾಕೋ ವಾಯ್ಸ್ ಒಂಥರ ಆಗ್ಬಿಟ್ಟೈತೆ, ಹುಷಾರಿಲ್ಲ ಸ್ವಲ್ಪ, ಅದಕ್ಕೆ ವಾಯ್ಸ್ ಡಲ್ಲಾಗಿ ಬರ್ತೈತೆ. ಇದು ನಮ್ಮ ಪುಟ್ಟು ಅಡುಗೆ ಮನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಇಷ್ಟ ಆಯ್ತಾ ಅಂತ. ಬೇಗ ಬೇಗ ನನ್ನ ಮಗ ಎದ್ಬಿಡ್ತಾನೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಇಲ್ಲಾಂದ್ರೆ ಅವನು ಇದ್ದರೆ ಏನೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಅವನ್ನೆಲ್ಲ ಕೆಲಸ ಮಾಡಿ ಅವನ ಜೊತೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು, ಸ್ವಲ್ಪ ಅವನ ಜೊತೆ ಆಟ ಆಡ್ತಾಯಿದ್ದೆ. ನೋಡಿ ಯಾವ ಥರ ಆಟ ಆಡ್ತಾವೆ ನನ್ನ ಮಗ. ಅವನ ಜೊತೆ ಆಟ ಆಡೋದೇ ಒಂಥರ ಖುಷಿ. ನಾನು ಅವನು ಮಲಗಿದ್ದು, ಅವನಿದ್ದ ಸ್ವಲ್ಪ ಹೊತ್ತು ಅವ್ನು ಆಟ ಆಡಿಸ್ಕೊಂಡು ಕೂತಿದ್ದೆ. ಖುಷಿ ಆಯಿತು. ಅವನ ಜೊತೆ ಆಟ ಆಡೋದೇ ಒಂಥರ ಏನೋ ಸ್ವರ್ಗ ಸಿಕ್ತು ನನಗೆ. ಅವನ ಜೊತೆ ಎಷ್ಟು ಆಟ ಆಡಿದ್ರು ಟೈಮೇ ಗೊತ್ತಾಗಲ್ಲ. ಖುಷಿಯಾಗಿ ಅವನ ಜೊತೆ ಆಟ ಆಡ್ಕೊಂಡು ಅವನು ಆಟ ಆಡ್ಸ್ಕೊಂಡು ಕೂತ್ಕೊಂಡು ಆಮೇಲೆ ಈಚೆ ಕರ್ಕೊಂಬಂದ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ಮನೇಲಿ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಚಡ್ಡಿ ಇಕ್ಕೊಳ್ಳು ಅಂದರೆ ನಾನು ಇಕ್ಕೊಳ್ಳಲ್ಲ ಅಂದ್ಬಿಟ್ಟು ಇಕ್ಕೋತಾ ಇರಲಿಲ್ಲ. ಮತ್ತು ಹಂಗೆ ಈಚೆ ಕರ್ಕೊಂಬಂದಿದ ತಕ್ಷಣ ನಮ್ಮಮ್ಮ ಹೂವು ಕಟ್ತಾಯಿದ್ರು. ನೋಡಿ ಮೆಟ್ಲಿಗೆ ಯಾವ ಥರ ಹತ್ತಕ್ಕೆ ಹೋಗ್ತವನೆ ಅಂದರೆ ಅಷ್ಟೇ. ನಮ್ಮಮ್ಮ ಹೂವು ಕಟ್ಟುತ್ತಾಯಿದ್ರು. ಇವನು ಮೆಟ್ಲು ಹತ್ತುತ್ತಾ ಇದ್ದ, ಅವನ ಹಿಂದೆ ನಾನು ಹೋಗ್ತಾಯಿದ್ದೆ. ಬಾರೋ ಕೆಳಗಡೆ ಅಂದರೆ ಇಲ್ಲ ನಾನು ಮೇಲೆ ಹೋಗ್ತೀನಿ ಅಂತ ಹೋಗ್ತಾಯಿದ್ದ. ತಿರ್ಗಾ ಕರ್ಕೊಂಬಂದು ಕೆಳಗಡೆ ಕುಣಿಸ್ಕೊಂಡೆ. ಮತ್ತು ನಮ್ಮ ಅಮ್ಮನ ಹೂವೆಲ್ಲ ಅಂಡ್ರುಬಿಟ್ಟ ಚೆನ್ನಾಗಿ. ಆಮೇಲೆ ಈ ಕಡೆ ಸೈಡಿಗೆ ಎಳ್ಕೊಂಡೆ. ನೋಡಿ ಯಾವ ಥರ ಹೂವು ಅಂಟವನೆ ಅಂದರೆ, ಪಾಪ ನಮ್ಮಮ್ಮ ಹೂವು ಕಟ್ಟೋಕ್ಕೆ ಬಿಡ್ತಿರ್ಲಿಲ್ಲ. ಎಷ್ಟು ತರಲೆ ಮಾಡ್ತಾವನೆ ಗೊತ್ತಾ. ಮತ್ತು ಸಾಂಬಾರು ಮಾಡೋದಂದ್ರೆ ಬಸ್ಸಾಂಬಾರು ಸೊಪ್ಪು ಕಾಳೆಲ್ಲ ತೆಗೆದ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೆ. ಸಂಜೆ ಆಯಿತು, ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಹಸೆ ಕಾಳು ಸೊಪ್ಪು ಬಸ್ಸಾರು ಮಾಡ್ತಾಯಿದ್ದೆ. ನಾನು ಕುಕ್ಕರ್ಗೆ ಹಾಕ್ತೀನಿ ಹಸೆ ಕಾಳು, ಆದರೆ ಯಾವುದಾದ್ರೂ ನೀವೇನು ಥರ ಹಾಕ್ತಿರೋ ಗೊತ್ತಿಲ್ಲ. ಚೆನ್ನಾಗಿರುತ್ತಲ್ಲ, ಸೀಸನ್ ಅಲ್ವಾ, ಕಾಳಿನ ಸೀಸನ್ ಅಂದ್ಬಿಟ್ಟು ತಂದಿದ್ರು ನಮ್ಮ ಅತ್ತೆ. ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮಮ್ಮ ಮತ್ತು ನನ್ನ ಮಗ ಎಲ್ಲ ಈಚೆ ಆಟ ಆಡ್ತಿದ್ರು. ನಮ್ಮ ಯಜಮಾನ್ರು ಬರೋ ಅಷ್ಟೊತ್ತಿಗೆಲ್ಲ ಕೆಲಸ ಮಾಡ್ಕೊಳ್ಳೋಣ, ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಕೆಲಸ ಮಾಡ್ತಾಯಿದ್ದೆ. ಇಲ್ಲಾಂದ್ರೆ ಅವನು ಅಡುಗೆ ಮಾಡೋಕ್ಕೂ ಬಿಡೋಲ್ಲ, ಹಿಂಸೆ ಮಾಡ್ತಾನೆ, ಅಳ್ತಾ ಇರ್ತಾನೆ. ನಮ್ಮ ಅತ್ತೆ ಹತ್ರ ನೈಟ್ ಹೊತ್ತು ಒಂದು ಜಾಸ್ತಿ ಇರೋಲ್ಲ, ನನ್ನ ಥರನೇ ಅವ್ನು ನೈಟ್ ಹೊತ್ತು ಇರೋದು. ಪಾತ್ರೆ ಎಲ್ಲ ಬೆಳಗಿದ್ನಲ್ಲ ಅವನ್ನೆಲ್ಲ ಜೋಡಿಸ್ಕೊಂಡು ಕೂತಿದ್ದೆ. ಬೇಗ ಪಾತ್ರೆ ಎಲ್ಲ ಜೋಡಿಸೋಣ, ನನ್ನ ಮಗ ಅಳ್ತು ಬಿಡ್ತಾನೆ ಅಂದ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ನೋಡಿ ಬೇಯಿಸ್ಕೊಂಡು ಕೂತಿದ್ದೀನಿ. ನಾನು ಬಸ್ಸಾರಿಗೆ ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಟೊಮೊಟೊ ಹಾಕ್ತೀನಿ. ಚೆನ್ನಾಗಾಗಿತ್ತು ಸಾಂಬಾರು. ಒಣಮೆಣ್ಸಿಕಾಯಿ ಹಾಕಿದೆ, ಹಸಿಮೆಣ್ಸಿಕಾಯಿನ ಹಾಕಿರಲಿಲ್ಲ, ಒಣಮೆಣ್ಸಿಕಾಯಿ ಹಾಕಿದೆ. ಮತ್ತೆ ಅಲ್ಲೇ ನನ್ನ ಮಗ ಅಳ್ತಿದ್ದ, ಸೋಸ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಎಣ್ಣೆಲಿ ಹುರಿದ್ಬಿಟ್ಟು ತಿರ್ಗಾ ಅವನು ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಎಲ್ಲರೂ ಸಪೋರ್ಟ್ ಮಾಡಿ, ಹೇಗಿದೆ ಅಂತ ವಿಡಿಯೋ ಹೇಳಿ, ತಪ್ಪಾಗಿದ್ರೆ ಹೇಳ್ಕೊಡಿ, ಈ ಥರ ಅಲ್ಲ ಈ ಥರ ಅಂತ ಮಾಡಿ ಅಂತ ಹೇಳ್ಕೊಡಿ. ನಿಮ್ಮಿಂದ ನಾವು ಬೆಳೆಯೋಣ. ಏನೋ ಒಂಥರ ಆಸೆ ಆಗೈತೆ ಮಾಡಬೇಕು ಅಂತ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹೇಳ್ಕೊಡಿ, ಸಪೋರ್ಟ್ ಮಾಡಿ. ಈ ಥರ ಅಲ್ಲ ಈ ಥರ ಅಂತೆಲ್ಲ ಹೇಳ್ಕೊಡಿ, ಕಲಿತೀನಿ. ನನಗೂ ಒಂದು ಆಸೆ ಐತೆ, ಸಪೋರ್ಟ್ ಮಾಡಿ. ನೋಡಿ ತಿರ್ಗಾ ಬಂದು ಹತ್ಕೊಂಡು ತಿರ್ಗಾ ಹಂಗೆ ಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡೆ. ನಮ್ಮ ಅತ್ತೆ ಹತ್ರ ಅಳ್ತಾ ಇದ್ದ. ತಿರ್ಗಾ ಕರ್ಕೊಂಬಂದು ನಾನೇ ಸಾಂಬಾರು ಮಾಡೋಣ ಅಂತ ಎಲ್ಲ ಕರ್ಕೊಂಬಂದು ಎತ್ಕೊಂಡು ಎಲ್ಲ ಹಾಕ್ತಾಯಿದ್ದೆ. ತಿರ್ಗಾ ನಮ್ಮ ಅತ್ತೆನೇ ಎತ್ಕೊಂಡ್ರು, ಬಾರಪ್ಪ ಅಂದ್ಬಿಟ್ಟು ಎಲ್ಲ ಹುರಿದೆ. ಆಮೇಲೆ ಅವ್ನಿಗೆ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಅಳ್ತಾ ಇದ್ದ. ತಿರ್ಗಾ ಅವನಿಗೆ ಸರಿ ಮಾಡೋಣ ಅಂದ್ಬಿಟ್ಟು ಸರಿ ಮಾಡ್ತಾಯಿದ್ದೆ. ಮಕ್ಕಳು ಆಲೇ 7:30 ಆಗಿಬಿಟ್ಟಿತ್ತು. ಅವನು 7 ಗಂಟೆಗೆ ತಿಂತಾನೆ. ಎರಡೇ ಟೈಮ್ ಅವ್ನಿಗೆ ಊಟ ಇಕ್ಕೋದು ಅಂದ್ಬಿಟ್ಟು ಅವ್ನು 2:30 ತಿಂತಾನೆ. ಅದಕ್ಕೆ ಸ್ವಲ್ಪ ಅವನಿಗೆ ಸರಿ ಮಾಡ್ಕೊಡೋಣ ಅಂತ ನಮ್ಮ ಅಮ್ಮಂಗೆ ಸರಿ ಮಾಡಿಕೊಡ್ತಾಯಿದ್ದೆ. ತಿರ್ಗಾ ಮತ್ತೆ ಅಲ್ಲಿಗೂ ಬಂದ, ಸರಿ ಮಾಡೋದಕ್ಕೂ ಬಂದ. ಅವನ್ನ ಕೆಳಗಡೆ ಕುಣಿಸ್ಕೊಂಡು ಸರಿ ಮಾಡ್ತಾಯಿದ್ದೆ. ಸಾಂಬಾರಿಗೆಲ್ಲ ಹುರ್ಕೊಂಡು ಎಣ್ಣೆಲಿ ನಾನು ಬಸ್ಸಾರಿಗೆಲ್ಲ ಹುರ್ಕೊಂಡು ರುಬ್ಬಿಟ್ಟು ಒಗ್ಗರಣೆಗೆ ಹಾಕೋಣ ಅಂತ ಬೇಗ ಎಲ್ಲ ಹಾಕ್ತಾಯಿದ್ದೆ. ಕಾಳು ಜೊತೆಗೆ ಸ್ವಲ್ಪ ಸೊಪ್ಪು ಹಾಕಿದ್ರೆ ಟೇಸ್ಟ್ ಇರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ಮತ್ತು ಈ ಥರ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಈ ಥರ ಬೇಯ್ತಾ ಇದ್ದರೆ ಸಾಂಬಾರು ಇನ್ನೂ ಟೇಸ್ಟಾಗಿರುತ್ತೆ. ಎಣ್ಣೆಲೆ ಸ್ವಲ್ಪ ಹಿಂಗೆ ಬೇಯಬೇಕು. ಸಾಂಬಾರು ರೆಡಿ ಆಯಿತು. ಮತ್ತು ಕಾಳು ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಹಾಕ್ತೆ.
ನಾನು ಕಾಳು ಒಗ್ಗರಣೆಗೆ ಸ್ವಲ್ಪ ಮೊಟ್ಟೆ ಹಾಕ್ದೆ, ಒಂದು ಮೊಟ್ಟೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದೆ, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ ಅಂದ್ಬಿಟ್ಟು ಒಂದು ಎಲ್ಲ ಕೆಲಸ ಆಯಿತು. ಸಾಂಬಾರು ಕಾಳೆಲ್ಲ ಆಗಿ ಸ್ವಲ್ಪ ಕಬಾಬ್ದು ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಹಸಿ ಇಟ್ಟಿದ್ದೆ, ಕಬಾಬ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಬಾಬ್ ಮಾಡ್ತಾಯಿದ್ದೆ. ಮತ್ತು ಮುದ್ದೆಗೂ ಇಟ್ಟು ಮುದ್ದೆನೂ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.